ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು. ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಾ ನದಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂಥ ತುಂಗಾ ನದಿಯ ಸೇತುವೆಗೆ ಅಡ್ಡಲಾಗಿ ಕಟ್ಟಲಾಗಿರುವಂಥ ತೂಗು ಸೇತುವೆ ಮೇಲ್ಭಾಗದಲ್ಲಿರುವಂಥದ್ದು. ಇಲ್ಲಿ ತುಂಗಾ ನದಿಯ ಪರಿಸ್ಥಿತಿಯನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ತುಂಗಾ ನದಿ ನಿರಂತರ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಕ್ಕಪಕ್ಕದ ಅಡಿಕೆ ತೋಟ ಹಾಗೆಯೇ ಜಮೀನುಗಳಿಗೂ ಕೂಡ ತುಂಗಾ ನದಿಯ ನೀರು ನುಗ್ಗಿರುವಂಥದ್ದು. ಮುಂಜಾನೆ ಸುರಿದಂಥ ಮಳೆಯಿಂದಾಗಿ ಶೃಂಗೇರಿಯ ದೇವಸ್ಥಾನದ ಸಮೀಪ ಇರುವಂಥ ಗಾಂಧಿ ಮೈದಾನದಲ್ಲಿರುವಂಥ ಪಾರ್ಕಿಂಗ್ ಲಾಟಿಗೂ ಕೂಡ ತುಂಗಾ ನದಿಯ ನೀರು ನುಗ್ಗಿತ್ತು. ಹಾಗಾಗಿ ಕೆಲಕಾಲ ಪಾರ್ಕಿಂಗನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಪ್ರಮಾಣದಲ್ಲಿ ಗಾಳಿಯೂ ಕೂಡ ಶೃಂಗೇರಿ ಸುತ್ತಮುತ್ತಲೂ ಕೂಡ ಬೀಸ್ತಾ ಇರೋದರಿಂದ ಇಲ್ಲಿ ಜನಜೀವನವೇ ಅಸ್ತವ್ಯಸ್ತವಾಗಿರುವಂಥದ್ದು. ನಿರಂತರವಾಗಿ ಮಳೆ ಸುರಿತಾ ಇರೋದರಿಂದ ಮಲೆನಾಡಿನ ಜನರ ಜನಜೀವನವೇ ಅಸ್ತವ್ಯಸ್ತವಾಗಿರುವಂಥದ್ದು. ಮಳೆಯ ಜೊತೆಗೆ ಭಾರೀ ಪ್ರಮಾಣದಲ್ಲಿ ಗಾಳಿ ಸುರಿತಾ ಇರೋದರಿಂದ ಮಲೆನಾಡಿನಲ್ಲಿ ಸರಣಿ ಅನಾಹುತಗಳು ಕೂಡ ಸಂಭವಿಸ್ತಿರುವಂಥದ್ದು. ಶೃಂಗೇರಿ ದೇವಸ್ಥಾನ ಸಮೀಪ ಇರುವಂತಹ ಕಪ್ಪೆ ಶಂಕರ ನಾರಾಯಣ ದೇವಸ್ಥಾನವು ಕೂಡ ತುಂಗಾ ನದಿಯ ಅಬ್ಬರಕ್ಕೆ ಮುಳುಗಡೆ ಆಗಿರುವಂಥದ್ದು. ಗುರುಗಳು ಉಪಯೋಗಿಸುವಂತಹ ಸ್ನಾನಘಟ್ಟವು ಕೂಡ ತುಂಗಾ ನದಿಯ ಅಬ್ಬರದಿಂದ ಜಲಾವೃತವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.